ನೋಡಿ ಸರ್, ಇದು ಗಾಂಧಿನಗರ ವಾರ್ಡಿಗೆ ಸೇರಿದ್ದು, ಮೆಜೆಸ್ಟಿಕ್ ಗಾಂಧಿನಗರ ವಾರ್ಡು, ಗಾಂಧಿನಗರ ವಾರ್ಡಿಗೆ ಸೇರಿದ್ದು ಸಂಬಂಧಪಟ್ಟಿದ್ದು. ಇದು ಐದು ರಸ್ತೆಗಳೆಲ್ಲ ಆಗಿನ ಕಾಲದಲ್ಲಿ 5 ರಸ್ತೆಗಳೆಲ್ಲ ಕ್ಯಾನ್ಸಲ್ ಮಾಡಿ ಇಲ್ಲಿರ್ತಕ್ಕಂಥದ್ದು ವಾಕಿಂಗ್ ಜೂನ್ ಅಂತ ಮಾಡಿದರು. ವಾಕಿಂಗ್ ಜೂನ್ ಅಂದರೆ ಪಾದಚಾರಿ ವ್ಯಾಪಾರ ಜಾಗ ಅಂತ ನಮಗೆ ಕೊಟ್ಟರು. ಆಗಿನ ಕಾಲದಲ್ಲಿ 2000 ಇಸ್ವಿಯಿಂದ ಸುಮಾರು 26 ವರ್ಷದಿಂದ ನಾವು ಇಲ್ಲಿದ್ದೀವಿ. ಈ ಜಾಗದಲ್ಲಿ 26 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ನಮಗೆ ಆಥರೈಸು ಲೈಸೆನ್ಸು ಕೊಟ್ಟಿದ್ದಾರೆ, ಪ್ರತಿಯೊಂದು ಇದೆ. ಆದರೆ ವಿನಾಕಾರಣ ಬಂದು ನಾವು ಆಲ್ರೆಡಿ ಇಲ್ಲಿ ಫುಟ್ಪಾತ್ 10 ಅಡಿ ಜಾಗ ಬಿಟ್ಟು ನೀವು ಹಾಕ್ಕೋಬೋದಂತ ನಮಗೆ ಆರ್ಡ್ರ್ ಇದೆ. ಇಲ್ಲಿ 28 ಅಡಿಯಿಂದ ಹಿಡಿದು 14 ಅಡಿವರೆಗೂ ಜಾಗ ಇದೆ. ಆದರೂ ಬಂದು ವಿನಾಕಾರಣ ನಮಗೆ ತೊಂದರೆ ಕೊಟ್ಟು. ನೋಡಿ, ಒಳ್ಳೆ ಮಳೆಗಾಲ, ನೋಡಿ ನಮ್ಮ ಮಾಲೆಲ್ಲ ನೆಂದೋಗ್ತದೆ, ಎಲ್ಲ ಪೇಪರೆಲ್ಲ ಬಿಚ್ಚೋಗಿದೆ, ಎಲ್ಲ ಈಗ ಮಳೆ ಬಂದರೆ ಏನು ಮಾಡೋದು, ತುಂಬ ಕಷ್ಟ ಆಗ್ಬಿಟ್ಟಿದೆ. ಆದರೆ ನಾವು ಎಲ್ಲಂದ್ರಲ್ಲಿ ನಾವು ಹಾಕೋಂಗಿಲ್ಲ. ನಮಗೆ ಹಾಕಿಂಗ್ ಜೋನ್ ಅಂತಲೇ ಕೊಟ್ಟಿದ್ದು. ಆಗಿನ ಕಾರ್ಪೊರೇಟರ್ ಅದ RV ದೇವರಾಜ್ ಅಂತ ಇದ್ದರು, ಅವರು ನಮಗೆ ಈ ಜಾಗನ ಕೊಟ್ಟರು, ಅಲರ್ಟ್ ಮಾಡಿದರು. ನಾವು ಯಾರಿಗೂ ತೊಂದರೆ ಮಾಡಲ್ಲ. ಫುಟ್ಪಾತ್ ಆಲ್ರೆಡಿ ನೋಡಿ ಸರ್, ನಾನು ಕುಂತಿರೋ ಜಾಗದಲ್ಲೇ 14 ಅಡಿ ಜಾಗ ಬಿಟ್ಟಿದ್ದೀವಿ ಪಾದಚಾರಿ ಕಂಪಲ್ಸರಿ. ಏನಂತೆ ಕಾನೂನು ಪ್ರಕಾರ 10 ಅಡಿ ಪಾದಚಾರಿಗಳಿಗೆ ಬಿಡಬೇಕಂತ ಜಾಗ ಇದೆ. ಆದರೆ ಎಲ್ಲ ಜಾಗಗಳಿಗಿನ ಎಲ್ಲ ಫುಟ್ಪಾತ್ಗಳಿಗಿನ ಈ ಜಾಗ ಆರಾಮಾಗಿದೆ, ಅಂತ ಕ್ರೌಡ್ ಇಲ್ಲ. ಹಾಗಾಗಿ ಇವರು ವಿನಾಕಾರಣ ಬಂದು ನಮಗೆಲ್ಲ ಪೇಪರೆಲ್ಲ ಕಟ್ ಮಾಡಿ ಲೈಸೆನ್ಸ್ ಇದ್ದರೂ ಕೇಳ್ತಾಯಿಲ್ಲ. ಇಲ್ಲಿ ಆಲ್ರೆಡಿ 300 ಜನಕ್ಕೆ ನಮಗೆ ಲೈಸೆನ್ಸು ಅಲಾಟ್ ಆಗಿದೆ. ಅದರಲ್ಲಿ ಏನಾಗಿದೆ ಅಂದರೆ ಅರ್ಧ ಜನ ಬಂದಿಲ್ಲ. ಅವ್ರು ಬರಲಿದ್ದಕ್ಕೋಸ್ಕರ ನಾವು ದೊಡ್ಡ ಅಂಗಡಿ ಹಾಕ್ಕೊಂಡು ನಿಜ. ಈಗ ಅವ್ರು ಬಂದರೆ ನಾವು ಚಿಕ್ಕದು ಮಾಡಿಕೊಳ್ಳೇಬೇಕು. ಹಂಗಾಗಿ ಈ ಮಳೆಗಾಲದಲ್ಲಿ ಇವರು ಈ ರೀತಿ ಮಾಡಿದ್ದು ತಪ್ಪು. ಇಲ್ಲಿ ಏನಾನ ಪಾದಚಾರಿಗಳಿಗೆ ಏನಾನ ತೊಂದರೆ ಆದರೆ ನಮಗೆ ಕೇಳಿ, ನಮ್ಮ ಜವಾಬ್ದಾರಿ. ನಮ್ಮ ಅಂಗಡಿ ಬೇಕಾದ್ರೆ ಎತ್ಕೊಂಡು ಹೋಗ್ರಿ. ಯಾವುದೇ ಈ ರೀತಿ ಪಾದಚಾರಿಗಳು ಇಲ್ಲ. ನಮಗೆ ಇದು ಉಚಿತವಾಗಿ ಕೊಟ್ಟಿರೋ ಜಾಗ. ಇದು ವಾಕಿಂಗ್ ಜೋನ್ ಅಂತಲೇ ಈ ಜಾಗ. ಮೆಜೆಸ್ಟಿಕ್ಕು ಈ BMTC ಕಾಂಪೌಂಡ್ ಪಕ್ಕ. ಬೇಕಾದ್ರೆ ಅಲ್ಲಿ ರೆಕಾರ್ಡ್ ತೆಗೆಸಿ ಹೋಗಿ ವಾರ್ಡ್ ಆಫೀಸ್ನಾಗ ಹೋಗಿ ರೆಕಾರ್ಡ್ ತೆಗೆಸಿದ್ರೆ ನಮ್ದು ಎಲ್ಲ ರೆಕಾರ್ಡು ಅಲ್ಲೇ ಸಿಗುತ್ತೆ. ಪ್ರತಿಯೊಂದು ನಮಗೆ ಬಡವರಿಗೋಸ್ಕರ BPL ಕಾರ್ಡ್ ಆಗಿನ ಕಾಲದಲ್ಲಿ ನಾವು 10 ವರ್ಷ ಮುಂಚೆ ಮಾಡಿದ್ವಿ. ಅಂದರೆ ನಾವು 10 ವರ್ಷ ಸರ್ವಿಸ್ ಮಾಡಿದವ್ರಿಗೆ 7,000 ಅಪ್ಲಿಕೇಶನ್ ಹೋಗಿತ್ತು. ಅದರಲ್ಲಿ ನಮಗೆ 300 ಜನ ಮಾತ್ರ ಸೆಲೆಕ್ಟ್ ಆಗಿದ್ದು. ನಾವು ಲಾಟ್ರಿಯಿಂದ ಬಂದಿರೋರು. ಸರ್ಕಾರ 5 ಜನ ಸೇರಿ ನಮಗೆ ಹೈಕೋರ್ಟ್ ಆರ್ಡ್ರ್ ಆಗಿರೋದು. ಇದು ಯಾರು ಕಾರ್ಪೊರೇಷನ್ ಸ್ವಂತ ಹ್ಯಾಂಡ್ಲ್ ಮಾಡಿಲ್ಲ. ಇದು ಕೋರ್ಟಲ್ಲಿ ಆರ್ಡ್ರ್ ಆಗಿ ನಾವು ಲೈಫ್ ಲಾಂಗ್ ಇಲ್ಲೇ ಕುತ್ಕೊಂಡು ಮಾಡಿ, ನೀವು ಮಾಡಲಿದ್ರೆ ನಿಮ್ಮ ಮಕ್ಕಳು ಮಾಡ್ಬೋದು, ನಿಮ್ಮ ಹೆಂಡ್ತಿ ಮಾಡ್ಬೋದು, ನಿಮ್ಮ ಫ್ಯಾಮಿಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದೇ ನಾವು ಬೇರೆ ಜಾಗದಲ್ಲಿ ಮಾಡಿದ್ರೆ ನಮ್ಮದು ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಗಾಂಧಿನಗರ ವಾರ್ಡಲ್ಲಿ ನಾವು ಬೇರೆ ಜಾಗಗಳಲ್ಲಿ ನಾವೇ ವ್ಯಾಪಾರ ಮಾಡಿದರೆ ಅವ್ರು ಹೊತ್ಕೊಂಡೋಗೋಕ್ಕೆ, ಅವ್ರಿಗೆ ತೊಗೊಂಡೋಗೋಕ್ಕೆ ಅಂದರೆ ನಮ್ಮ ರೈಡಿಂಗ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ಆದರೆ ಈ ಜಾಗ ವಾಕಿಂಗ್ ಜೋನ್ ಸರ್. ನೀವು ಅಲ್ಲಿ ಯಾವುದೆಲ್ಲ ಟೆಲಿಕಾಸ್ಟ್ ಮಾಡಿ. RV ದೇವರಾಜ್ ಕಾರ್ಪೊರೇಟರ್ ಆಗಿದ್ದರು, ಮೇಯರ್ ಆಗಿದ್ದರು. ಆ ಟೈಮಲ್ಲಿ ನಮಗೆ ಅಲರ್ಟ್ ಆಗಿರೋದು. ನಮಗೆ ಯಾರೇ ಪ್ರೈವೇಟಾಗಿ ಯಾರು ಕೊಟ್ಟಿಲ್ಲ ಅವರು. ನಮಗೇನೋ ಮಾಡಿ ನೋಡಿ, ಮಳೆ ಗಾಳಿ ಇದೆ, ಏನೋ ಸ್ವಲ್ಪ ಪ್ಲಾಸ್ಟಿಕ್ ಕಟ್ಕೊಂತೀವಿ. ಮೇಲ್ಭಾಗ ನಮ್ದು ಏನಿಲ್ಲ ಅಂದರೆ 10 ಅಡಿ ಮೇಲೆ ಇರುತ್ತೆ ಪೇಪರು. ಯಾರು ತೆಲಿಗೂ ಟಚ್ ಆಗೋಲ್ಲ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಪಾದಚಾರಿ ಬೇಕಾದ್ರೆ ನೀವು ಎಲ್ಲ ನೋಡಿ, ಅಲ್ಲಿ ಸ್ಟಾರ್ಟಿಂಗ್ 28 ಅಡಿ ಇದೆ. ಬರ್ತಾ 14 ಅಡಿ ಆಗಿರೋದು ನಿಜ. 10 ಅಡಿ ಅವ್ರಿಗೆ ಬಿಟ್ಬಿಡ್ಬೇಕು ಜಾಗ ಪಾದಚಾರಿಗಳಿಗೆ. ಆದ್ದರಿಂದ ನಮಗೆ ಸ್ವಲ್ಪ ಪೇಪರ್ ಹಾಕ್ಕೊಂಡು ಮಳೆಗಾಲದಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಹಾಕಿರ್ತೀವಿ. ಎಲ್ಲ ಬಡವರು ಇಲ್ಲಿ ಯಾರು ಎಲ್ಲ BPL ಕಾರ್ಡೇ. ಆಗಿನ ಕಾಲ BPL ಕಾರ್ಡ್ ಇರೋರಿಗೆ ಸೆಲೆಕ್ಟ್ ಮಾಡಿದ್ದು. ಅದರಲ್ಲಿ ನಾನು ಒಬ್ಬ. ನನ್ನ ಹೆಸರು ಪಂಚಾಕ್ಷರಯ್ಯ ಅಂತ. ಜೀವನಕ್ಕಾಗೋಷ್ಟಿತ್ತು ಸರ್. ಜೀವನಕ್ಕಾಗೋದು ದಿನ 500, 1000, 500, 600, 800 ಸಂಪಾದನೆ ಮಾಡ್ತಾಯಿದ್ವಿ. ಇವಾಗ ನೋಡಿ ಈ ಥರ ಇದ್ದರೆ ಎಲ್ಲ ನೋಡಿ ಹೋಗ್ತಾವ್ರೆ ಎಲ್ಲ. ಈಗ ಒಂದು ಅಂಗಡಿ ತೊಂದರೆ ಆದರೆ ಎಲ್ಲರಿಗೂ ತೊಂದರೆ ಆಗಿದೆ. ಈಗಲೆಲ್ಲ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಈಗ ಇವರು ಬಟ್ಟೆ ಅಂಗಡಿಯವ್ರೇ ಆಗಲಿ ನಾವೇ ಆಗಲಿ ಸ್ವಲ್ಪ ಜನಗಳಿಗೆ ಕಾಲ ಡಿಸ್ಪ್ಲೇ ಗಾಡಿಯವರಿಗೆ ನಾವು ಮಾಡ್ಕೊತೀವಿ. ಅದರಿಂದ ತೊಂದರೆನೇ ಅರ್ಧಕ್ಕರ್ಧ ಏನಿಲ್ಲ. ಇವಾಗ 5 ಡೇಸ್ ಆಯ್ತು. ಇವತ್ತಿಗೆ 5 ಡೇಸು ನಮ್ಗೆ ಯಾವುದೇ ಥರ ಪ್ರಾಫಿಟ್ ಇಲ್ಲ, ಲಾಭ ಇಲ್ಲ. ಬರೀ ಲಾಸ್ ಆಗಿದೆ. ಯಾರಿಗೂ ಹೇಳೋದು ಹೇಳಿ, ನೀವೇ ಹೇಳಿ.